ರಂಜಿತ್, ನಾನು ನಿಮ್ಗೆ ಯಾವ ಮೆಸೇಜು ಮಾಡಿಲ್ಲ. ಅಲ್ಲತ್ತೆ ರಂಜಿತ್, ಹಲೋ ಹಲೋ ರಂಜಿತ್. ಅಮ್ಮ ಅಮ್ಮ ಅಂತ ಕರಿಬೇಡ. ನೀ ನನ್ನ ಮಗನೂ ಅಲ್ಲ, ನಾನು ನಿನ್ನ ಅಮ್ಮನೂ ಅಲ್ಲ. ಅಂತ ಕೊಲೆಗಾರನ ನನ್ನ ಮಗ ಅಂತ ಹೇಳ್ಕೊಳ್ದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹೇಳು ರಂಜಿತ್, ಏನ್ ಮಾಡಿ ಬಂದೆ ಹೇಳು. ಹೋಗು, ಇದೇ ರೋಡಲ್ಲಿ ನೋಡು, ಬೀದಿ ಎಳವಾಗಿ ಬಿದ್ದಿರ್ತಾನೆ. ಸ್ವಲ್ಪ ಜಾಗ ಬಿಡಿ. ರಂಜಿತ್ 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 ಇದ್ದೇಳಿ. ರಂಜಿತ್ ರಂಜಿತ್ ಏನಾಯ್ತು? ರಂಜಿತ್ ಹಲೋ, ಆಂಬ್ಯುಲೆನ್ಸ್. ರಂಜಿತ್ ಪ್ಲೀಸ್ ಹೆಲ್ಪ್ ಮಾಡಿ ಪ್ಲೀಸ್. ಅಂದರೆ ಈ ಸರ್ತಿನ ಚಕ್ರಿ ಇದನ್ನ ತಪ್ಪಿಸ್ಕೋತಾನೆ ಅಂತೀಯ? ಏನೋ ನನ್ನ ಮನ್ಸಿಗೆ ಹಾಗೆ ಅನಿಸ್ತಾ ಇದೆ ಕಣ. ಹಲೋ, ನಿಮ್ಮ ಕೆಲಸ ಆಯ್ತು ಸರ್? ಪಕ್ಕ ತಾನೆ? ಪಕ್ಕ ಆಗಲಿ ಅಂತಾನೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ ನೋಡಿ ಸರ್. ಸರಿ, ಅವನೇನಾದರೂ ಸತ್ತಿದ್ರೆ ನಿಮ್ಮ ಬಾಕಿ ಹಣ ನಿಮಗೆ ತಲುಪತ್ತೆ. ಓಕೆ ಸರ್. ಶಶು, ಏನಂತ ಕೆಲಸ ಆಯ್ತಂತ? ನೋಡಿಲ್ಲಿ ಫೋಟೋ. ಅಯ್ಯಯ್ಯಯ್ಯಯ್ಯಯ್ಯೋ, ಏನು ಇದು ಇಷ್ಟೊಂದು ರಕ್ತ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಮುಖನೇ ನೋಡೋಕ್ಕಾಗ್ತಿಲ್ವಲ್ಲೋ. ಇಂಥ ಸಾವು ಬೇಕಿತ್ತ ಈ ನನ್ನ ಮಗನಿಗೆ? ನಮ್ಮ ಜೊತೆ ಸಂತೋಷವಾಗಿ ಇದ್ದಿದ್ದಿದ್ರೆ ಸಾಯ್ತಿದ್ನ. ಸಾಯಕ್ಕೆ ಅಂತಲೇ ನಮ್ಗಷ್ಟು ಕಾಟ ಕೊಟ್ಟಿದ್ದ ಅನಿಸುತ್ತೆ. ಇನ್ಮೇಲೆ ನಾವು ನೆಮ್ಮದಿಯಾಗಿರ್ಬೋದಲ್ಲ, ಅಷ್ಟು ಸಾಕು. ಏನು ನೆಮ್ಮದಿನೋ ಏನೋ. ಪೊಲೀಸ್ನವ್ರು ಏನಾದ್ರು ಬಂದರೆ ಏನು ಮಾಡೋದು? ಪೊಲೀಸ? ಸರ್, ಹೇಗಿದ್ದೀರಿ ಈಗ? ಹೆದರ್ಕೊಡಿ ಮೇಡಮ್, ಪ್ರಾಣಕ್ಕೇನೂ ಅಪಾಯ ಇಲ್ಲ. ಆದರೆ ಅವರು 2 ದಿವಸ ಇಲ್ಲೇ ಇರಬೇಕಾಗುತ್ತೆ. ಒಟ್ನಲ್ಲಿ ಅವರು ಮೊದಲಿನ ಥರ ಆದರೆ ಸಾಕು. ಭಯ ಪಡಬೇಡಿ ಮೇಡಮ್, ಖಂಡಿತವಾಗ್ಲೂ ಹುಷಾರಾಗ್ತಾರೆ. ರಂಜಿತ್ ಯಾಕೆ ನನ್ನ ನೋಡೋದಕ್ಕೆ ಬಂದರು? ನಾನು ಮೆಸೇಜ್ ಮಾಡಿದೆ ಅಂತ ಹೇಳಿದ್ರು. ನನ್ನ ಫೋನಿಂದ ಅವ್ರಿಗೆ ಯಾರು ಮೆಸೇಜ್ ಮಾಡಿದ್ರು? ಆರ್ತಿ ಅಮ್ಮ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನೀವೇನು ಅನ್ಕೊಳ್ಳಲ್ಲ ಅಂದರೆ ನಿಮ್ಮ ಫೋನಿಂದ ಒಂದು ಕಾಲ್ ಮಾಡ್ಲಾ? ಅಮ್ಮ, ಏನಮ್ಮ ಫೋನ್ ಮಾಡಿದ್ದು? ಏನು ವಿಷಯ? ನನ್ನ ಮೊಬೈಲ್ ತೊಗೊಂಡು ನೀನು ಯಾರಿಗೆ ಫೋನ್ ಮಾಡಿದ್ದು? ಅಮ್ಮ, ಅದು ನಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ದೆ. ಯಾಕೆ? ಸುಳ್ಳು ಹೇಳಬೇಡ ನೀನು. ನೀನು ಯಾರಿಗೂ ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿದೆ ತಾನೆ? ಇಲ್ಲಮ್ಮ, ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ. ಮತ್ತೆ ಸುಳ್ಳು ಹೇಳ್ತಾ ಇದೆಯಾ ನೀನು? ಈಗ ನೀನು ಸತ್ಯ ಹೇಳ್ತಾ ಇದ್ರೆ ಅಮ್ಮ, ಅದು ರಂಜಿತ್ ಅನ್ನೋರಿಗೆ ನನ್ನ ಫೋನಿಂದ ನಿಮ್ಮನ್ನು ಮೀಟ್ ಮಾಡಬೇಕು, ಬೇಗ ಬನ್ನಿ ಅಂತ ನಾನೇ ಮೆಸೇಜ್ ಮಾಡಿದಾಗೆ ಮಾಡಿದ್ಯಾ ಅಲ್ವಾ? ಹೌದಮ್ಮ. ಯಾಕೆ ಹೀಗೆ ಮಾಡಿದೆ? ಅವ್ರ ಮೇಲೆ ನಿನಗೆ ದ್ವೇಷ? ಅವ್ರು ನಿನಗೆ ಗೊತ್ತಾ?
ಅಮ್ಮ ನನ್ಗೇನು ಗೊತ್ತಿಲ್ಲ ಅಮ್ಮ. ಆಡಿನೇ ಹೀಗೆ ಮಾಡು ಅಂತ ಹೇಳ್ದ, ಅದಕ್ಕೆ ಮಾಡಿದೆ. ಛೇ, ನೀನು ಅವನಾಗೆ ಆಗ್ಬಿಟ್ಟಿಯಲ್ಲ. ನಿನ್ನ ನಮ್ಮ ಮಗಳು ಅಂತ ನಂಬ್ಕೊಂಡಿದ್ದಕ್ಕೆ ಒಳ್ಳೆ ಉಪಕಾರ ಮಾಡಿದೆ ಕಣೆ ನೀನು. ಸಾರಿ ಮಾ. ಆರ್ತಿ, ಅಷ್ಟು ಅವಸರವಾಗಿ ಹೋಗಿದೆಯಲ್ಲ, ಎಲ್ಲಿಗೆ ಹೋಗಿದ್ದೆ? ಆದಿತ್ಯ ರಂಜಿತ್ನ ಸಾಯೋ ಥರ ಹೊಡೆದಿದ್ದಾನೆ ಅಮ್ಮ. ಈಗಷ್ಟೇ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬರ್ತಾ ಇದ್ದೀನಿ. ಈ ಆದಿಗೆ ಆ ರಂಜಿತ್ ಮೇಲೆ ಯಾಕೆ ಎಷ್ಟು ಕೋಪ? ಆದಿ ಯಾವಾಗ ಸರಿ ಹೋಗ್ತಾನೆ? ಅವನು ಸರಿಯಾಗೋ ಲಕ್ಷಣಗಳೇ ಇಲ್ಲ ಅಮ್ಮ. ಇನ್ನೂ ಅವನಿಂದ ನಾವೆಲ್ಲ ಏನೇನೆಲ್ಲ ಅನುಭವಿಸ್ಬೇಕೇನೋ. ಅಲ್ವೇ, ಇಷ್ಟು ದಿನ ನೀನು ಗುಟ್ಟಾಗಿ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು, ಗುಟ್ಟಾಗಿ ಮೀಟ್ ಮಾಡ್ತಾ ಇದ್ದಿದ್ದು ರಂಜಿತ್ತೆ ಅಂತ ಯಾಕೆ ಎಲ್ರಿಗೂ ಹೇಳ್ದೆ ಮುಚ್ಚಿಟ್ಟಿದ್ಯಾ? ಅದಕ್ಕೆ ಕಾರಣ ಇದೆ ಅಮ್ಮ. ರೌಡಿಗಳು ನನ್ನ ಕಿಡ್ನಾಪ್ ಮಾಡಿ ಸಾಯಿಸ್ಬೇಕು ಅಂತ ಸಂಚು ಮಾಡಿದ್ರು. ಆದರೆ ನನ್ನ ಕಾಪಾಡಿದ್ದು ರಂಜಿತ್. ಏನು, ರೌಡಿಗಳು ನಿನ್ನ ಸಾಯ್ಸೋಕೆ ಬಂದಿದ್ರ? ಯಾರಂತೆ ಅವನ್ನ ಕಳಿಸಿದ್ದು? ಸೂರ್ಯ ಅವ್ರ ವಿರೋಧಿಗಳು ಆದಿತ್ಯನ ನಮ್ಮ ವಿರುದ್ಧ ಎತ್ಕಟ್ಟಿ ನನ್ನ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿ ಅಲ್ಲಿಂದ ನನ್ನ ಕಿಡ್ನಾಪ್ ಮಾಡಬೇಕು ಅಂತ ಸಂಚು ಮಾಡಿದ್ರು. ಈ ವಿಷಯ ಹೇಗೋ ರಂಜಿತ್ ಗೊತ್ತಾಗಿ ನನ್ನ ಸೇವ್ ಮಾಡಿದ್ದಾರೆ. ರಂಜಿತ್ ಏನೋ ನಿನ್ನ ಸೇವ್ ಮಾಡಿದ್ರು ಒಳ್ಳೇದಾಯ್ತು. ಆದರೆ ನೀನು ಯಾಕೆ ಈ ರಾಜಕೀಯ ಬೇಕು? ನನಗೂ ಆ ಆಲೋಚನೆ ಇಲ್ಲ ಅಮ್ಮ. ಆದರೆ ರಂಜಿತ್ ನನಗೊಂದು ಕಂಡೀಷನ್ ಹಾಕಿದ್ದಾರೆ. ನಾ ರಾಜಕೀಯಕ್ಕೆ ನಿಲ್ದೆ ಹೋದ್ರೆ ನನ್ನ ಮಗನ, ನನ್ನ ಗಂಡನ ನಾನು ಕಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ವಿಧಿ ಇಲ್ಲದೆ ರಾಜಕೀಯಕ್ಕೆ ನಿಲ್ಲೋ ಹಠ ಹಿಡಿದಿದ್ದೀನಿ. ಆ ದಿನ ಸೂರ್ಯವ್ರ ವಿರೋಧಿಗಳು ರಾಜಕೀಯದಲ್ಲಿ ಬೆಳೆಸೋ ನೆಪದಲ್ಲಿ ಅವನ ಜೀವಕ್ಕೆ ಕುತ್ತು ತರದಲ್ಲದೆ ಸೂರ್ಯವ್ರ ವರ್ಚಸ್ಸಿಗೆ, ಗೌರವಕ್ಕೆ ಧಕ್ಕೆ ಬರೋ ಹಾಗೆ ಮಾಡ್ತಾ ಇದ್ದಾರೆ. ನಾನು ಅವರಿಬ್ಬರನ್ನ ಉಳಿಸ್ಕೊಳ್ಳೇಬೇಕು ಅಮ್ಮ. ಇದಕ್ಕೆ ರಾಜಕೀಯ ಅನಿವಾರ್ಯ. ಆದಿ ಅವನಿಗೆ ಗೊತ್ತಿಲ್ಲದ ಹಾಗೆ ದುಷ್ಟಶಕ್ತಿಗಳ ಕೈಗೆ ಸಿಕ್ಕಾಕೊಂಡಿದ್ದಾನಮ್ಮ. ಅವನನ್ನ ನಾನು ಉಳಿಸ್ಕೊಳ್ಬೇಕು. ಅಕಸ್ಮಾತ್ ನಾನು ಈ ಎಲೆಕ್ಷನಿಂದ ಹಿಂದೆ ಸರಿದ್ರೆ ಸಾಕ್ಷಿನ ಕೊಂದಿರೋ ಆದಿತ್ಯನ ಮೇಲೆ ಸೇಡ್ ತೀರ್ಸ್ಕೊತೀನಿ ಅಂತ ರಂಜಿತ್ ಹೇಳ್ತಾ ಇದ್ದಾರಮ್ಮ. ಏನೇ ಹೇಳ್ತಾ ಇದೆಯಾ ಆರ್ತಿ? ಸಾಕ್ಷಿನ ಕೊಂದಿದ್ದು ಅರ್ಪಿತಾ ಅಲ್ವಾ? ಇದು ನಿನಗೂ ಗೊತ್ತಿದೆ ತಾನೇ? ಸಾಕ್ಷಿ ಸಾವಿಗೆ ಒಂದು ರೀತಿ ಆದಿತ್ಯನ ಹುಚ್ಚಾಟನೋ ಕಾರಣ ಅಮ್ಮ. ಅವನು ಮುಂಗೋಪ, ದುಡುಕು ಬುದ್ಧಿ. ರಂಜಿತ್ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕೆ ಹೋಗಿ ಸಾಕ್ಷಿನ ಕಳ್ಕೊಂಡ್ವಿ. ಪ್ರತ್ಯಕ್ಷವಾಗಿ ಆದಿತ್ಯ ಕಾರಣ ಅಲ್ದಿದ್ರು, ಪರೋಕ್ಷವಾಗಿ ಇಷ್ಟಕ್ಕೆಲ್ಲ ಆದಿತ್ಯನೇ ಕಾರಣ ಅಮ್ಮ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ರಂಜಿತ್ ಹೇಗಿದ್ದಾರೀಗ? ಡಾಕ್ಟ್ರ್ ಏನಂದ್ರು? ಅವ್ರ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಅವ್ರ ಪ್ರಾಣಕ್ಕೇನು ಅಪಾಯ ಇಲ್ಲಮ್ಮ. ಆದರೆ ಈ ವಿಷಯ ಈಗಾಗಲೇ ಪೊಲೀಸ್ನವ್ರಿಗೆ ಗೊತ್ತಾಗಿರುತ್ತೆ. ಅವ್ರೇನಾದರೂ ರಂಜಿತ್ಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದರೆ, ಆದಿತ್ಯನ ಹೆಸರು ಹೇಳಿದರೆ ಆದಿತ್ಯನ ಮೇಲೆ ಕೇಸ್ ಆಗುತ್ತೆ. ನನಗೆ ಅದಕ್ಕೆ ಟೆನ್ಷನ್ ಆಗ್ತಾ ಇರೋದು. ನೀನು ರಂಜಿತ್ಗೆ ಹೇಳಬೇಕಿತ್ತು ಆದಿ ಹೆಸರು ಹೇಳಬೇಡಿ ಅಂತ. ಯಾವ ಮುಖ ಇಟ್ಕೊಂಡು ಹೇಳಿ ಅಮ್ಮ? ನಾನೊಂದು ಪರ ವಹಿಸ್ಕೊಂಡು ಮಾತಾಡೋಕ್ಕಾಗಲ್ಲ. ರಂಜಿತ್ ತಪ್ಪನ್ನ ತಿದ್ಕೊಂಡ್ರು, ಆದರೆ ಇವನು ದಿನೇ ದಿನೇ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಹೋದ. ಯಾವ ಮುಖ ಇಟ್ಕೊಂಡು ನಾನು ಹೇಳಿ ಅಮ್ಮ? ಅವ್ರೇನು ಹೇಳಿಕೆ ಕೊಡ್ತಾರೋ ಕೊಡ್ಲಿ, ನಾನು ಮಾತ್ರ ಏನು ಹೇಳಕ್ಕೆ ಹೋಗಲ್ಲ. ನೋಡಿ, ಈಗ ನಾನು ಹಾಸ್ಪಿಟಲ್ಗೆ ಹೋಗಬೇಕು.
ಅವ್ರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಇನ್ನೊಂದು ಮಾತು, ಸೂರ್ಯ ಅವರಾಗಲಿ ಆರ್ಯ ಕೇಳಿದ್ರೆ ನಾನೆಲ್ಲಿ ಹೋಗಿದ್ದೀನಿ ಅಂತ ಗೊತ್ತಿಲ್ಲ ಅಂತ ಹೇಳಬೇಡಿ. ರಂಜಿತ್ ವಿಷಯ, ಅವ್ರನ್ನ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋ ವಿಷಯ ಆಗಲಿ ದಯವಿಟ್ಟು ಹೇಳಕ್ಕೆ ಹೋಗಬೇಡಿ ಮಾ, ಪ್ಲೀಸ್. ಬರ್ತೀನಿ. ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಜಾಸ್, ಥ್ಯಾಂಕ್ಸ್ ಅ ಲಾಟ್. ನಾನು ಇವತ್ತೆಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ನೀನೇನೋ ಸಂತೋಷವಾಗಿದ್ಯಾ ಆಡಿ, ಆದರೆ ಆರತಿ ಅಮ್ಮ ನನಗೆ ಫೋನ್ ಮಾಡಿ ಯಾಕೆ ಹಾಗೆ ಮಾಡಿದೆ ಅಂತ ಹೆಂಗೆ ಬೈದ್ರು ಗೊತ್ತಾ? ನನ್ನ ಮೇಲೆ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿಬಿಟ್ರು ಕಣೋ. ಡೋಂಟ್ ವರಿ ಜಾಸ್, ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ನಾನೇ ಹೇಳಿದ್ದು ಅಂತ ಹೇಳ್ತೀನಿ, ಸರಿನಾ? ಆದರೆ ಅಮ್ಮ ನನ್ನನ್ನು ಕ್ಷಮಿಸ್ಬೇಕಲ್ಲ. ಪ್ಲೀಸ್ ಆಡಿ, ನೀನು ಈಗಲೇ ಅಮ್ಮಂಗೆ ಫೋನ್ ಮಾಡಿ ಕ್ಷಮೆ ಕೇಳ್ತೀಯಾ ಪ್ಲೀಸ್? ಇಲ್ಲ ಅಂದರೆ ಅಮ್ಮ ನನ್ನನ್ನು ಕ್ಷಮಿಸಲ್ಲ ಕಣೋ. ಅಷ್ಟೇ ತಾನೇ, ಖಂಡಿತವಾಗ್ಲೂ ಫೋನ್ ಮಾಡಿ ಕ್ಷಮೆ ಕೇಳ್ತೀನಿ. ಬರೀ ಕ್ಷಮೆ ಕೇಳೋದು ಮಾತ್ರ ಅಲ್ಲ, ಇನ್ಮೇಲೆ ಕೋಪ ಕೂಡ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ, ಸರಿನಾ? ಸರಿ ಕಣೋ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಆದ್ರೂ ಯಾಕೆ ಬೇಜಾರಲ್ಲಿ ಮಾತಾಡ್ತಿದ್ಯಾ? ಯಾಕೇನಾಯ್ತು? ಆಡಿ, ಚಕ್ರಿ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ಕಣೋ, ನನಗೆ ತುಂಬ ಭಯ ಆಗ್ತಾ ಇದೆ. ಎಲ್ಲೋ ಹೊರಗೆ ಕೆಲ್ಸದ ಮೇಲೆ ಹೋಗಿರ್ಬೇಕು, ಅದಕ್ಕೆ ಯಾಕೆ ಅಪ್ಸೆಟ್ ಆಗ್ತೀಯಾ? ಒಂದು ಫೋನ್ ಮಾಡು, ಎಲ್ಲಿದ್ಯಾ ಅಂತ ಕೇಳು. ಇಲ್ಲ, ನಾನು ಫೋನ್ ಮಾಡಿದ್ದೆ, ಆದರೆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಕಣೋ. ಏನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರಬೇಕು ಜಾಸ್, ಅದಕ್ಕೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ನೋಡು, ಸಾಯಂಕಾಲವರೆಗೂ ಕಾಯಿ, ಬರಲಿಲ್ಲ ಅಂದ್ರೆ ನಂಗೆ ಒಂದು ಫೋನ್ ಮಾಡು, ಎಲ್ಲೇ ಇದ್ರೂ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ, ಸರಿನಾ? ನಿಜವಾಗ್ಲೂ? ಸತ್ಯವಾಗ್ಲೂ ನೀನು ನನಗೆ ಮಾಡಿರೋ ಹೆಲ್ಪ್ ಮುಂದೆ ನಂದೇನು ಹೇಳು? ನೋಡು, ಎಲ್ಲಿದೆಯೋ ಅಲ್ಲಿಂದ ಸ್ಟ್ರೈಟಾಗಿ ಮನೆಗೆ ಹೋಗೋ, ರಾತ್ರಿ ಅಷ್ಟೊತ್ತಿಗೆ ಚಕ್ರಿ ಮನೆಗೆ ಬರ್ತಾರೆ. ಸರಿ ಕಣೋ, ಬಾಯ್. ಸರಿ, ಬಾಯ್. ಅಟ್ಯಾಕ್ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಪೇಷಂಟ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಇವರ ನೋಡಿ ಆ ಪೇಷಂಟ್, ಜೀವಕ್ಕೇನು ಅಪಾಯ ಇಲ್ಲ ತಾನೆ? ನಥಿಂಗ್ ಟು ವರಿ. ನಿಮ್ಮ ಹೆಸರೇನು? ಚಕ್ರಿ ಅಂತ ಸರ್. ಯಾರು ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ದು? ಯಾರೋ ಗೊತ್ತಿಲ್ಲ ಸರ್. ಅವ್ರನ್ನ ನೋಡಿದ್ರೆ ಗುರ್ತು ಹಿಡಿತೀರಾ ನೀವು? ಇಲ್ಲ ಸರ್, ಅದು ಅವರು ಹಿಂದೆಯಿಂದ ಅಟ್ಯಾಕ್ ಮಾಡಿದರು. ಸೊ ಮುಖ ಗುರ್ತಿಟ್ಕೊಳಕ್ಕಾಗಲಿಲ್ಲ ಸರ್. ಅದು ಹೇಗೆ ಸಾಧ್ಯ? ಸುಮ್ಮನೆ ಅವ್ರು ಯಾಕೆ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ? ನಿಮ್ಮಲ್ಲಿ ಜಿದ್ದಿತ್ತು ಅನ್ಸುತ್ತೆ, ಅದಕ್ಕೆ ಅಟ್ಯಾಕ್ ಮಾಡಿರ್ಬೇಕು. ಸರಿ, ಯಾರ ಮೇಲಾದರೂ ಅನುಮಾನ ಇದೆಯಾ ನಿಮಗೆ? ಇಲ್ಲ, ಆ ಥರ ಎಲ್ಲ ಏನಿಲ್ಲ ಸರ್. ಅದು ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇತ್ತು, ಮೋಸ್ಟ್ಲಿ ಅದು ಗೊತ್ತಾಗಿ ಅಟ್ಯಾಕ್ ಮಾಡಕ್ಕೆ ಬಂದಿರಬೇಕು ಸರ್. ಕನ್ಫರ್ಮಾ? ಎಸ್ ಇನ್ಸ್ಪೆಕ್ಟರ್. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಡಿ, ಅವ್ರ ಮೇಲೆ ನಾನು ಆ್ಯಕ್ಷನ್ ತೊಗೊಳ್ತೀನಿ. ಅಯ್ಯೋ ಬೇಡ ಸರ್, ಸುಮ್ಮನೆ ಕಂಪ್ಲೇಂಟ್ ಎಲ್ಲ ಏನಕ್ಕೆ, ಪರವಾಗಿಲ್ಲ ಸರ್. ಅಲ್ಲ, ನೀವೇ ಹೀಗೆ ಹೇಳಿದರೆ ಹೇಗೆ? ಇಲ್ಲ ಸರ್, ಅದು ಹಣ ಇಟ್ಕೊಂಡು ಓಡಾಡಿದ್ದು ನನ್ನದೇ ತಪ್ಪು ಸರ್. ಪ್ಲೀಸ್ ಬಲವಂತ ಮಾಡಬೇಡಿ, ನನಗೆ ಇದೆಲ್ಲ ಇಷ್ಟ ಇಲ್ಲ. ಸರಿ, ನಿಮಗೆ ಕಂಪ್ಲೇಂಟ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ ಮಾಡಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ನಾನು ಬರ್ತೀನಿ. ಡಾಕ್ಟರ್, ಇವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ಸೊ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಓಕೆ ಸರ್, ಇಂಥ ಕೇಸ್ ಬಂದಾಗ ಇನ್ಫಾರ್ಮ್ ಮಾಡೋದು ನಮ್ಮ ಡ್ಯೂಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯರ್ ಕೋಆಪರೇಷನ್. ತುಂಬ ಥ್ಯಾಂಕ್ಸ್ ರಂಜಿತ್, ನೀವು ಆದಿತ್ಯನ ಹೆಸರು ಹೇಳ್ತಿದ್ದಕ್ಕೆ. ಮತ್ತೆ ನಾನು ಆದಿ ಹೆಸರು ಹೇಳ್ದೆ ಇದ್ದಿದ್ದು ಅವನ್ನ ಕಾಪಾಡಕ್ಕಲ್ಲ, ಅವನಿಗೆ ಶಿಕ್ಷೆ ಕೊಡಬೇಕಾಗಿರೋದು ಪೊಲೀಸ್ನವರಲ್ಲ, ನಾನು. ರಂಜಿತ್, ಈ ದ್ವೇಷ ಎಲ್ಲ ಬಿಟ್ಬಿಡಿ.
ಇದೆಲ್ಲ ಇಲ್ಲಿಗೆ ಕೊನೆ ಆಗ್ಬಿಟ್ಟು. ಏನು ಹೇಳ್ತಾ ಇದ್ದೀರತ್ತೆ? ನನ್ನ ಸಾಕ್ಷಿನ ಕೊಲೆ ಮಾಡಿ ಸಾಯಿಸ್ತು ನಾ ಸುಮ್ಮನೆ ಬಿಟ್ಬಿಟ್ಲ? ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿಬಿಟ್ಟ ಹೇಳಿ ಥರ. ಏನಾದರೂ ಮುಂದೆಯಿಂದ ಅಟ್ಯಾಕ್ ಮಾಡಿದ್ದಿದ್ರೆ ನಾನು ಮಲಗಿರೋ ಜಾಗದಲ್ಲಿ ಅವನು ಮಲಗಿರ್ತಿದ್ದ. ಬಿಡಲ್ಲ ಅತ್ತೆ, ಬಿಡಲ್ಲ. ಇಷ್ಟು ಮಾಡಿದನಲ್ವಾ, ಬಿಡಲ್ಲ ಅವನ್ನ. ಅಜ್ಜಿ ಅಜ್ಜಿ ಚಕ್ರಿ ಬಂದ್ರಾ? ಚಕ್ರಿ ನಿನಗೆ ಫೋನ್ ಮಾಡಿದ್ನಾ? ಇಲ್ಲ ಡ್ಯಾಡ್. ಎಲ್ಲಿಗೆ ಹೋಗ್ತೀನಿ ಅಂತ ಏನಾದರೂ ಹೇಳಿದ್ನಾ? ಇಲ್ಲ ಡ್ಯಾಡ್, ನನ್ಗೇನು ಹೇಳಿಲ್ಲ. ನನಗೆ ಗೊತ್ತಿತ್ತು ಅವ್ನು ಹೀಗೆ ಮಾಡೇ ಮಾಡ್ತಾನೆ ಅಂತ. ಏನ್ ಹೇಳ್ತಾ ಇದ್ರ ಅಜ್ಜಿ ನೀವು? ಚಕ್ರಿ ಏನ್ ಮಾಡಿದ್ರು? ಚಕ್ರಿ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾನೆ ಕಣೆ. ನಾವು ಅನ್ಕೊಂಡ್ವಿ ನಿನಗೆ ಹೇಳಿ ಹೋಗಿದ್ದಾನೆ ಅಂತ. ನೀನು ನೋಡಿದ್ರೆ ನನ್ಗೆ ಹೇಳೇ ಇಲ್ಲ ಅಂತಿದ್ಯಾ. ಇಲ್ಲ ಅಜ್ಜಿ, ಚಕ್ರಿ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ತಾನೆ? ಹೋಗಿ ಅವ್ನ ರೂಮಲ್ಲಿ ಚೆಕ್ ಮಾಡು. ಅವ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾನೆ. ಇಲ್ಲ, ಚಕ್ರಿ ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಹೋಗಿದ್ದಾನಲ್ಲ, ಇದಕ್ಕೇನು ಹೇಳ್ತೀಯಾ? ಹೌದು ಜಾಸ್ಮಿನ್, ನಾವು ಅವನಿಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನು ಎಲ್ಲಿಗೆ ಹೋಗ್ತಾನೆ ಅಂತ ನಮಗೆ ಹೇಳ್ದೇ ಇದ್ರೂ ಪರವಾಗಿಲ್ಲ, ನಿನಗಾದರೂ ಹೇಳಬೇಕಲ್ವಾ? ನಿನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಹೇಳ್ಕೊತಾನೆ. ನೀನು ಮಾತ್ರ ಅವನ ಪ್ರೀತಿಲಿ ಹುಚ್ಚಿ ಥರ ಅಲಿತಾ ಇದೆಯಾ. ಆದರೆ ಅವನು ನಿನ್ನ ಬಗ್ಗೆ ಯೋಚನೆನೂ ಮಾಡದೆ ಎಲ್ಲಂದ್ರಲ್ಲಿ ಹೋಗಿದ್ದಾನೆ. ಇಲ್ಲ ಡ್ಯಾಡ್, ಚಕ್ರಿ ಅಂತವ್ರಲ್ಲ. ಚಕ್ರಿ ನನ್ನನ್ನ ತುಂಬಾ ಇಷ್ಟಪಡ್ತಾರೆ. ಇಲ್ಲೇನೋ ಎಡ್ವರ್ಟ್ ಆಗಿದೆ ಅನ್ಸ್ತಾ ಇದೆ. ಚಕ್ರಿ ನನ್ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಜಾಸ್ಮಿನ್, ಅತ್ತೆ ಲೇಟ್ ಆಯಿತು, ನಿಮ್ಮ ಮನೆಗೆ ಹೊರಡಿ. ಪರವಾಗಿಲ್ಲ ರಂಜಿತ್, ನಾನು ಇಲ್ಲೇ ಇದು ನಿಮ್ಮನ್ನು ನೋಡ್ಕೋತೀನಿ. ಅತ್ತೆ ಪ್ಲೀಸ್, ನನ್ನ ನೋಡ್ಕೊಳ್ಳೋದಕ್ಕೆ ಹುಡುಗರಿದ್ದಾರೆ. ನೀವು ಹೊರಡಿ. ಲೇಟ್ ಆದರೆ ಅಲ್ಲಿ ಮನೇಲಿ ಮಾವ ಆರ್ಯ ಎಲ್ಲರೂ ಆಮೇಲೆ ಹುಡ್ಕಾಡ್ತಾರೆ. ಪರವಾಗಿಲ್ಲ, ನನ್ನ ಮಗನಿಂದನೇ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗಿರೋದು. ನಿಮ್ಮನ್ನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಮತ್ತೆ ಅವನೇನಾದರೂ ಬಂದು ನಿಮಗೆ ತೊಂದರೆ ಮಾಡಿದ್ರೆ ಕಷ್ಟ. ಮತ್ತು ಅವನು ಇಲ್ಲಿಗೆ ಬಂದರೂ ಏನೂ ಮಾಡೋಕ್ಕಾಗಲ್ಲ. ನೀವು ಪ್ಲೀಸ್ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಇನ್ಮೇಲೆ ಹೊರಡಿ ಮನೆಗೆ. ಇಲ್ಲ ರಂಜಿತ್, ನಾನು ನಿಮ್ಮನ್ನು ಇಲ್ಲೇ ಇದ್ದು ನೋಡ್ಕೋತೀನಿ. ಪದೇ ಪದೇ ಮನೆಗೆ ಹೋಗಿ ಅಂತ ಹೇಳಬೇಡಿ. ಊಟ ತರ್ತೀನಿ ನಿಮಗೆ. ಅತ್ತೆ ಒಂದು ನಿಮಿಷ. ಅತ್ತೆ ಅತ್ತೆ ಅಲ್ಲ ಡ್ಯಾಡ್, ಇಷ್ಟೊತ್ತಾದರೂ ಅಮ್ಮ ಎಲ್ಲಿದ್ದಾರಂತ ಗೊತ್ತಿಲ್ವಾ ನಿಮಗೆ? ಅಥವಾ ಗೊತ್ತಿದ್ದು ನೀವೇ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಕಣೋ, ನಿಜವಾಗ್ಲೂ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿನೂ ಹೋಗಿಲ್ಲ. ನಿಮಗೂ ಹೇಳಲಿಲ್ವಾ? ಅಜ್ಜಿ, ನಿಮ್ಗೇನಾದರೂ ಹೇಳೋದ್ರಾ? ನನಗೇನು ಹೇಳಿಲ್ಲಪ್ಪ ಅವಳು. ಛೇ, ಅಮ್ಮನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇಷ್ಟ ಬಂದಾಗ ಮನೆಯಿಂದ ಹೊರಗೆ ಹೋಗ್ತಾರೆ, ಬರ್ತಾರೆ. ಒಂದು ಅರ್ಥ ಆಗ್ತಿಲ್ಲ. ಅದ್ಯಾಕೋ ಆತಂಕ ಆಗ್ತಿದೆ ಕಣೋ. ಆರ್ತಿಯವ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿ ಅವ್ರಿಗೇನಾದರೂ ತೊಂದರೆ ಆದರೆ? ಆರ್ತಿಗೆ ಏನೂ ಆಗಿರಲ್ಲ. ಯಾಕಿಷ್ಟು ಗಾಬರಿ ಆಗ್ತಿದ್ದೀರಾ ನೀವು? ಅಲ್ಲ ಅಜ್ಜಿ, ಅಮ್ಮ ಕಾಣಿಸ್ತಿಲ್ಲ ಅಂತ ನಾವು ಇಷ್ಟು ಗಾಬರಿ ಆಗಿದ್ರೆ ನೀವು ಕೂಲಾಗೇ ಇದ್ದೀರಲ್ಲ. ಹಾಗೇನಿಲ್ಲಪ್ಪ. ಸುಳ್ಳು ಹೇಳಬೇಡಿ ಅಜ್ಜಿ. ಅಮ್ಮ ಎಲ್ಲಿದ್ದಾರಂತ ನಿಮಗೆ ಗೊತ್ತಿರುತ್ತೆ. ಪ್ಲೀಸ್ ಹೇಳಿ. ನನಗೆ ಗೊತ್ತಿಲ್ಲ ಅಂತ ಒಂದ್ಸಲ ಹೇಳಿಲ್ವಾ?
ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡಬೇಡ ನೀನು. ಅನುಮಾನ ಪಡ್ತಿಲ್ಲ ಅಜ್ಜಿ, ಇರೋ ಸತ್ಯನ ಕೇಳ್ತಿದ್ದೀನಿ. ಪ್ಲೀಸ್ ಹೇಳಿ, ನಿಮಗೆ ಗೊತ್ತಿರುತ್ತೆ. ಹೌದು ಕಣ, ನನಗೆ ಗೊತ್ತಿದೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಹೇಳೋಗಿದ್ದಾಳೆ. ಹಾಗೆ ಈ ವಿಷಯನ ನಿಮ್ಗೆ ಯಾರಿಗೂ ಹೇಳಬೇಡ ಅಂತಲೂ ಹೇಳಿದ್ದಾಳೆ. ಸುಮ್ಮನೆ ನನ್ನ ಬಲವಂತ ಮಾಡಬೇಡ ನೀನು. ನಿಮ್ಮಮ್ಮ ಬಂದ ತಕ್ಷಣ ಅವಳ ಹತ್ರ ತಿಳ್ಕೊ. ನೋಡಿದ್ರೆ ಡ್ಯಾಡ್, ಅಜ್ಜಿ ಹೇಗೆ ಮಾತಾಡ್ತಾರೆ ಅಂತ. ಆರತಿ ಅವರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತಾನೆ, ಮತ್ತೇನು ಟೆನ್ಷನ್ ಮಾಡ್ಕೋಬೇಡ. ಹಾಗಲ್ಲ, ಅವರು ನಾಳೆ ಬರ್ತಾರೆ. ಅವರು ಆ ದಿನ ಮೀಟ್ ಮಾಡೋಕ್ಕೆ ಹೋಗಿರ್ತಾರೆ. ನೀನು ಆರಾಮಾಗಿ ಹೋಗಿ ಮಲ್ಕೋ.